ರೋಲ್ ಪ್ಲೇ ಮಾಡ್ತೀನಿ. ಖಂಡಿತ ದೀಪಿಕಾ ಅವ್ರು ಹೇಳ್ತಾ ಇದ್ರಿ, ಅಂದರೆ ಈ ಮನೆ ಒಳಗೆ ಹೋದಾಗ ಸಹಜವಾಗಿ ಅಲ್ಲಾಗುವಂತಹ ಬದಲಾವಣೆ ಮತ್ತು ನಮ್ಮ ಬದುಕಿನ ಇಡೀ ಜೀವನ ಶೈಲಿನ ಬದಲಾಯಿಸುತ್ತೆ ಅನ್ನೋಂಥ ಪ್ರತಿಯೊಬ್ಬರು ಮಾತನಾಡ್ತಾ ಇರ್ತೀವಿ. ಸೊ ನಿಮಗೆ ಎಷ್ಟು ಚಾಲೆಂಜಸ್ ಇತ್ತು, ಸೊ ಈಗ ಆಗಿರುವಂತಹ ಬದಲಾವಣೆಗಳನ್ನು ಇವಾಗಿನ ಮನೆ ನೋಡಿದ್ರಾ ಸೀಸನ್ 11 ನೋಡಿದ್ದೀರಾ, ಹೇಗೆ ಏನು ಅನ್ನೋದು? ಆ್ಯಕ್ಚುಲಿ ನೋಡಿಲ್ಲ, ಬಟ್ ಕೇಳಿದ್ದೀನಿ ತುಂಬ ಡಿಫ್ರೆಂಟ್ ಆಗಿ ಬರ್ತಿದೆ ಅಂತ. ಖಂಡಿತ ಯಾವಾಗಲಾದ್ರು ಸಾಧ್ಯವಾದರೆ ನೋಡೋದಕ್ಕೆ ಪ್ರಯತ್ನ ಪಡ್ತೀನಿ. ಹೇಳಿರ್ತೀರಾ, ಅಂದರೆ ಸಹಜವಾಗಿ ಹೋದಾಗ ಅಲ್ಲೊಂದು ಮಾತು ಕೇಳಿ ಬರುತ್ತೆ, ಈ ಸಿನಿಮಾದವರು ಸೀರಿಯಲ್ ಅವ್ರದ್ದು ಒಂದು ಗುಂಪಾಗುತ್ತೆ, ಇನ್ನು ಬೇರೆ ಬೇರೆಯವರೆಲ್ಲ ಬಂದಂಥ ಬೇರೆ ಪರ್ಸನಾಲಿಟೀಸ್ ಒಂದು ಗುಂಪಿರುತ್ತೆ ಅನ್ನೋಂಥದ್ದು. ಇದನ್ನ ಹೆಂಗೆ ಕನ್ಸಿಡರ್ ಮಾಡ್ತಾ ಇರ್ತೀರಿ? ಎರಡೂ ಸೀಸನಲ್ಲಿ ಹೋಗಿ ಬಂದಿರೋ ನನ್ನ ಒಪಿನಿಯನ್ ಕೇಳೋದಾದರೆ, ನಾನು ಸಿನಿಮಾ ಅಥವಾ ಅಂದರೆ ಕಾಮನ್ ಪಬ್ಲಿಕ್ ಕ್ಯಾಟಗರಿ ಅಂತ ಬಂದಾಗ ನಾನು ಯಾವುದೇ ಗುಂಪಲ್ಲಿಲ್ಲ. ನನಗೂ ಗುಂಪಿಗೂ ತುಂಬಾ ಅಜಗಜ ಅಂತಾರೆ, ಆವಾಗಲಿಂದನೂ ಇದೆ, ಇವಾಗಲೂ ಇದೆ, ಮುಂದೆನೂ ಇರುತ್ತೆ. ಸೊ ಹಾಗಾಗಿ ಗ್ರೂಪ್ ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ. ಆಗ್ತಾರೆ, ತುಂಬ ಇರುತ್ತೆ. ಕಂಫರ್ಟ್ ಝೋನ್ ಎಲ್ಲಿ ಸಿಗುತ್ತೆ ಅಂದರೆ ಅವ್ರಿಗೆ ಅವ್ರವ್ರ ವೇವ್ ಲೆಂತ್ ಮ್ಯಾಚ್ ಆದಾಗ, ಅಥವಾ ಅವ್ರ ಕಷ್ಟ ಹೇಳ್ಕೊಳ್ಳೋದಕ್ಕೆ ಅಥವಾ ಅವ್ರ ಜೊತೆ ಮಾತಾಡೋದಕ್ಕೆ ಒಂದು ಟೈಮ್ ಸಿಕ್ಕಿದಾಗ ಆ ಥರ ಚಾನ್ಸಸ್ ತುಂಬ ಇರುತ್ತೆ. ಸೊ ಆ ಥರ ಆಗಿರ್ಬೋದೇನೋ. ಬಿಕಾಸ್ ನನಗೆ ಬಿಗ್ ಬಾಸ್ನ ನೋಡಿ ಇರೋ ಎಕ್ಸ್ಪೀರಿಯನ್ಸ್ಗಿಂತ ಆಡಿ ಇರೋ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇರೋದ್ರಿಂದ ನಾನು ಒಳಗಡೆ ಇರಬೇಕಾದ್ರೆ ನನಗೆ ಯಾವುದು ಇದು ಕಾಣಿಸ್ತಾ ಇರಲಿಲ್ಲ. ಸೊ ಹೊರಗಡೆ ಬಂದಾಗ ನಾನು ಕೆಲವೊಂದು ಈ ರೀತಿಯ ಗುಂಪುಗಾರಿಕೆನ ನಾನು ಎಂಟರ್ಟೈನ್ ಮಾಡಲ್ಲ. ಬಿಕಾಸ್ ಇಂಡಿವಿಜುವಲಾಗಿ ಹೋಗಿರ್ತೀವಿ, ಇಂಡಿವಿಜುವಲಾಗಿ ಆಡಬೇಕು ಆ್ಯಂಡ್ ಇಂಡಿವಿಜುವಲಾಗಿ ಗೆಲ್ಲಬೇಕು ಅನ್ನೋದು ನನ್ನ ಒಂದಿದು. ಅದು ದಟ್ ಈಸ್ ಕಂಟೆಸ್ಟೆಂಟ್ ಆಗಿ ಅವ್ರು ಪ್ರೂವ್ ಮಾಡ್ಕೊಳ್ಳೋದು ಅಲ್ಲೇ ಇರುತ್ತೆ. ಸೊ ಇರ್ಬೋದು, ನೋಡಿದಾಗ ನಾನು ಹೇಳ್ತೀನಿ, ನೋಡ್ಬೋದು. ಗೆಲುವಿನ ಸ್ಟ್ರಾಟಜಿಗಳು ಹೆಂಗೆ ಬದಲಾಗುತ್ತೆ ಒಳಗೋದಾಗ ಅಂತ. ಎಷ್ಟೋ ಜನ ಆತ್ಮೀಯರಾಗಿರ್ತೀರಿ, ಸೊ ಒಳಗೋದಾಗ ಅವರೇ ನೀವು ಕಾಂಪಿಟೇಟರ್ ಆಗ್ತಾರೆ. ಸೊ ಅಂಥ ಸಂದರ್ಭಗಳನ್ನು ಈ ಮನೆ ಹೆಂಗೆ ತಗೊಳುತ್ತೆ, ಅಲ್ಲಿನ ಮನಸ್ಥಿತಿ ಹೆಂಗೆ ಬದಲಾಗುತ್ತೆ ಅಂತ. ಸೊ ಮನೆಯಲ್ಲೇ ಎಷ್ಟೊಂದು ಜನ ಕಾಂಪಿಟೇಷನ್ಸ್ ಇರ್ತಾರೆ, ಮನೆಯಲ್ಲೇ ಎಷ್ಟೊಂದು ಜನ ನಿಮ್ಗೆ ಎಷ್ಟು ವಿಚಾರದಲ್ಲಿ ನಿಮ್ಗೆ ಎದುರಾಕೊಳ್ತೀವಿ ನಾವು. ಅದೇ ರೀತಿ ಆ ಮನೇಲಿ ಹೋಗಿದಾಗ ಇರೋದಕ್ಕಿಂತ ಬರುವಾಗ ನೀವು ಆಗ್ತೀರಾ ಗೊತ್ತಾ, ಅದು ನಾನು ಕನ್ಸಿಡರ್ ಮಾಡ್ತೀನಿ. ಸೊ ನನ್ನ ಮೆಂಟಾಲಿಟಿ ಹೇಗಿತ್ತು ಅಂದರೆ, ಹೋದಾಗಲೂ ಒಬ್ಬರೇ ಇರಬೇಕು, ಆಡುವಾಗಲೂ ಒಬ್ಬರೇ ಇರಬೇಕು, ಬರುವಾಗಲೂ ಒಬ್ಬರೇ ಇರಬೇಕು ಅನ್ನೋದಿತ್ತು. ಎಷ್ಟೋ ಜನ ಹೌದು ಗ್ರೂಪ್ ಅಂತ ಬರುತ್ತೆ ಯಾವಾಗ ಒಂದು, ನಾನು ಅಂದ್ಕೊಂಡಿರೋದು ಗುಂಪು ಅಂತ ಅಂದರೆ ಆಟದಲ್ಲಿ ಒಂದು ಕನ್ಸಿಡರ್ ಮಾಡ್ತೀವಿ ಗೊತ್ತಾ, ಟೀಮ್ ಸ್ಪಿರಿಟ್. ಟೀಮ್ ಅನ್ನೋದು ನನ್ನ ಪ್ರಕಾರ ಗುಂಪು. ಗುಂಪು ಅಂದರೆ ಮಾತಾಡೋದಕ್ಕೆ ಕೂತ್ಕೊಳ್ಳೋದಲ್ಲ ಗುಂಪು. ಸೊ ಅಲ್ಲಿ ಒಬ್ಬರೇ ಇದ್ದು ಒಬ್ಬರೇ ಆಡಿ ಒಬ್ಬರೇ ಯಾವ ರೀತಿ ಎಕ್ಸ್ಪೀರಿಯನ್ಸ್ ತೊಗೊಂಡು ಬರ್ತೀರಾ ಆ್ಯಂಡ್ ಯಾವ ರೀತಿ ನಿಮ್ಮನ್ನು ಪ್ರೂವ್ ಮಾಡ್ಕೋತೀರ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನನ್ನ ಪ್ರಕಾರ. ಸೊ ಏನೇ ಈಗ ನಡೀತಾ ಇರ್ಬೋದು, ಹೊಸದಾಗಿ ಎಲ್ಲ ಹಾಗೆ ಕಾಣಿಸುತ್ತೆ, ಬರ್ತಾ ಬರ್ತಾ ಎಲ್ಲ ಬೇರೆ ಚೇಂಜಸ್ ಆಗುತ್ತೆ.